ನಾವ್ ಎಷ್ಟು ಚೆನ್ನಾಗಿ ಮಾರ್ಕೆಟಿಂಗ್ ಮಾಡಿ ಮರಿಗಳನ್ನ ಸೇಲ್ ಮಾಡ್ತೀವಿ ಅನ್ನೋದೇನೆ ತುಂಬಾ ಇಂಪಾರ್ಟೆಂಟ್ ಆಗೋದು. ಈಗ ಸೇಲ್ ಮಾಡಿದ್ರೆ ತಾನೇ ನಮಗೂ ಕೂಡ ಒಂದು ಆದಾಯ ಅಂತ ಜನರೇಟ್ ಆಗೋದು. ನೋಡಿ, ಸಂತೆನಲ್ಲಿ ನಿಂತ್ಕೊಂಡು ನೀವು ವ್ಯಾಪಾರ ಮಾಡ್ತೀನಿ ಅನ್ನೋ ಕಾನ್ಫಿಡೆಂಟ್ ಇದ್ರೆ ಮಾತ್ರ ನೀವು ಮರಿಗಳ ಹಾಕೊಳ್ಳಿ. ಯಾಕಂದ್ರೆ ಇನ್ನೊಬ್ರ ಮೇಲೆ ಒಂದು ನೋಡ್ಕೊಂಡು ಮರಿ ಚೆನ್ನಾಗಿದೆ ಅಂತಂದ್ರೆ ಡೆಫಿನೆಟ್ಲಿ ಇನ್ನೊಂದ್ಸರಿ ಬಂದೇ ಬರ್ತಾರೆ. ಮಾತಾಡ್ತಾರೆ, ಅಲ್ಲಿಗೆ ಅಷ್ಟು ಮರಿ ಕೊಡ್ಸ್ಬಿಟ್ವಿ, ಇಲ್ಲಿ ಇಷ್ಟು ಮರಿ ಕೊಡ್ಸ್ಬಿಟ್ವಿ ಅಂತ ಅನ್ಬಿಟ್ಟು ಅವ್ರ ಮಾತುಗಳನ್ನೆಲ್ಲ ಈ ಕಡೆ ಕೇಳ್ಕೊಂಡು ಈ ಕಡೆ ಬಿಡ್ತಾ ಇರಿ. ಓಕೆ, ಅವ್ರನ್ನ ಮಾತ್ರ ನಂಬ್ಕೊಳಕ್ ಹೋಗ್ಬೇಡಿ. ಟ್ರಸ್ಟ್ ಈ ವಾಕ್ ಇನ್ ಕಸ್ಟಮರ್ಗಳನ್ನ ನೀವ್ ಯಾವ ರೀತಿ ಹೆಚ್ಚಿಸ್ಕೊಬಹುದು ಅಂತ ಅಂದ್ರೆ, ಯಾವ್ದಾದ್ರು ಒಂದ್ ಟೈಮ್ ನೀವು ಟಾರ್ಗೆಟ್ ಆಗೋದಿಲ್ಲ, ನೆಗೋಷಿಯಬಲ್ ಅಂತ ಅಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗತ್ತೆ ಅನ್ನೋದು ಕಸ್ಟಮರ್ ತಲೆಗೆ ಬರುತ್ತೆ. ಮಟನ್ ಎಲ್ಲ ರೆಡಿ ಮಾಡಿ ಅದನ್ನ ಫ್ರೀಸ್ ಮಾಡ್ತಾರೆ. ಓಕೆ, ಅದನ್ನ ಫ್ರೀಸ್ ಮಾಡ್ಬಿಟ್ಟು ಮಾಲ್ ಅಥವಾ ಮಾರ್ಟ್ ಗಳಲ್ಲಿ ಏಜೆಂಟ್ಸ್ ಎಲ್ಲಿಂದ ತಗೋಬೇಕು? ಆಬ್ವಿಯಸ್ಲಿ ಸಾಕಿರೋರ್ ಹತ್ರಕ್ಕೆ ಬರ್ಬೇಕಾಗತ್ತೆ. ಏನ್ ಮಾಡ್ತೀಯ? ನಮ್ಮ ಮನೆ ದೇವ್ರು ಆಂಜನೇಯ, ಎತ್ತಿದ್ರೆ ಗದೆ, ಇಳಿಸಿದ್ರೆ ಒದೆ, ಕೊಡ್ತಾ ಇರ್ತೀವಿ, ಇಸ್ಕೊತಾ ಇರ್ಬೇಕಷ್ಟೇ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಅವರ್ ಚಾನೆಲ್ ಮಾರುತಿ ಶೀಪ್ ಅಂಡ್ ಗೋಟ್ ಫಾರ್ಮ್ ತಾವರೆಕೆರೆ. ಇವತ್ತಿನ ವಿಡಿಯೋ ಟಾಪಿಕ್ ಬಂದು ಮಾರ್ಕೆಟಿಂಗ್. ಈಗ ನೀವು ಮರಿ ಸಾಕಾಣಿಕೆ ಮಾಡ್ತಾ ಇದ್ದೀರಾ. ಈಗ ಮರಿ ತಗೊಂಡ್ಬರುವಾಗ ಒಳ್ಳೆ ಮರಿ ಸೆಲೆಕ್ಷನ್ ಆಯ್ತು, ಒಳ್ಳೆ ರೇಟ್ಗೆ ಸಿಕ್ಕಿದೆ ಅಂತ ಅನ್ಕೊಳ್ಳಿ. ಸೊ ತಗೊಂಬಂದ್ರಿ, ಡಿವಾರ್ಮಿಂಗ್ ಆಯ್ತು, ವ್ಯಾಕ್ಸಿನೇಷನ್ಸ್ ಎಲ್ಲ ಹಾಕಿದ್ರಿ, ಚೆನ್ನಾಗಿ ಮೇಲ್ ಕೊಟ್ಕೊಂಡು ಬಂದಿದ್ದೀರಾ, ತುಂಬಾ ಚೆನ್ನಾಗಿ ಗ್ರೋತ್ ಕೂಡ ಆಗಿದೆ. ಸೊ ಇಷ್ಟಕ್ಕೆ ನಮ್ ಕೆಲಸ ಮುಗೀತು ಅಂತನಾ? ಇಲ್ಲ, ಆಕ್ಚುಲಿ ಇಲ್ಲಿಂದಾನೇ ತುಂಬಾ ಇಂಪಾರ್ಟೆಂಟ್ ಘಟ್ಟ ಶುರು ಆಗೋದು. ಅದೇನು ಅಂತ ಅಂದ್ರೆ ಮಾರ್ಕೆಟಿಂಗ್ ಮಾಡೋದು. ಹೌದು, ನಾವ್ ಎಷ್ಟು ಚೆನ್ನಾಗಿ ಮಾರ್ಕೆಟಿಂಗ್ ಮಾಡಿ ಮರಿಗಳನ್ನ ಸೇಲ್ ಮಾಡ್ತೀವಿ ಅನ್ನೋದೇನೆ ತುಂಬಾ ಇಂಪಾರ್ಟೆಂಟ್ ಆಗೋದು. ಈಗ ನೋಡಿ, ಈಗ ಒಂದು ವ್ಯವಹಾರ ನಡೆದ್ರೇನೆ ಹಣದ ವಹಿವಾಟು ನಡೆಯೋದು. ಈಗ ಮರಿಗಳೆಲ್ಲಾನು ದೊಡ್ಡವಾದ್ಮೇಲೆ ಅಟ್ ದ ಎಂಡ್ ಆಫ್ ದ ಡೇ ಸೇಲ್ ಮಾಡ್ಲೇಬೇಕಾಗತ್ತೆ. ಈಗ ಸೇಲ್ ಮಾಡಿದ್ರೆ ತಾನೇ ನಮಗೂ ಕೂಡ ಒಂದು ಆದಾಯ ಅಂತ ಜನರೇಟ್ ಆಗೋದು. ಸೊ ಹಂಗಾಗಿ ನಾವೆಷ್ಟು ಜಾಣ್ಮೆಯಿಂದ ಎಷ್ಟು ಚೆನ್ನಾಗಿ ಮಾರ್ಕೆಟಿಂಗ್ ಮಾಡ್ಕೋತೀವಿ, ಅಷ್ಟು ಲಾಭ ನಾವು ನೋಡ್ಬೋದು. ಓಕೆ, ಇವತ್ತಿನ ವಿಡಿಯೋದಲ್ಲಿ ಮಾರ್ಕೆಟಿಂಗ್ ಯಾವ ರೀತಿ ಮಾಡ್ಕೊಬಹುದು, ಮತ್ತೆ ಅದ್ರಲ್ಲಿ ಬರುವಂತ ಸಮಸ್ಯೆಗಳು ಏನು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಈಗ ಮಾರ್ಕೆಟಿಂಗ್ ಅಂತ ಬಂದ್ರೆ ಫಸ್ಟ್ ಅಂಡ್ ಫೋರ್ಮೋಸ್ಟ್ ಬರುವಂತದ್ದೇ ನಮ್ಮೆಲ್ಲರ ತಲೆಗೂ ಸಂತೆಗಳು. ಹೌದು, ಹಿಂದಿನ ಕಾಲದಿಂದನೂ ತುಂಬಾ ಸಾಂಪ್ರದಾಯಿಕವಾಗಿ ನಡ್ಕೊಂಡ್ ಬರ್ತಾ ಇರುವಂತ ಪದ್ಧತಿ ಇದು. ಅಂದ್ರೆ ಅವಾಗ್ಲಿಂದನೂ ಅಷ್ಟೇ, ಯಾರಿಗೆ ಕೊಂಡ್ಕೋಬೇಕಾಗ್ಲಿ ಅಥವಾ ಮಾರುವಂತದ್ದಾಗ್ಲಿ, ಅವು ಒಂದು ಸೆಂಟ್ರಲ್ ಪ್ಲೇಸ್ ಅಂತ ಅಂದ್ರೆ ಸಂತೆಗಳು. ಈಗ್ಲೂ ಕೂಡ 90% ಆಫ್ ದ ವ್ಯವಹಾರಗಳೆಲ್ಲ ನಡೆಯೋದೇ ಸಂತೆಗಳಲ್ಲಿ. ಸಂತೆಗಳು ಯಾಕೆ ಇಷ್ಟು ಜನಪ್ರಿಯ ಅಂತ ಅಂದ್ರೆ, ಪ್ರತಿಯೊಬ್ಬರಿಗೂ ಏನ್ ಬೇಕೋ ಪ್ರತಿಯೊಂದು ಸಿಗುವಂತ ಜಾಗ ಒಂದು ಸಂತೆ. ಸಂತೆಗಳಲ್ಲಿ ನಿಮ್ಗೆ ತುಂಬಾ ಆಪ್ಷನ್ಸ್ ಇರುತ್ತೆ. ಈಗ ಮರಿಗಳ ವಿಷಯನೇ ಮಾತಾಡೋದಾದ್ರೆ, ಈಗ ನಾವು ಕೊಂಡ್ಕೊಳಕ್ ಹೋಗ್ತೀವಿ ಅಂತ ಅನ್ಕೊಳ್ಳಿ, ಅವಾಗ ಸಂತೆಗಳಲ್ಲಿ ನಿಮ್ಗೆ ತುಂಬಾ ಆಪ್ಷನ್ ಸಿಗತ್ತೆ. ರೇಟ್ ವೈಸ್ ಇಂದಾನು ಇಡ್ಬೋದು, ಅಥವಾ ದೊಡ್ಡ ಮರಿನೇ ನೋಡ್ತಾ ಇದ್ದೀರಾ, ಒಂದು ಆವರೇಜ್ ಮರಿನಾ ಅಥವಾ ಸಾಕಾಣಿಕೆ ಮರಿನಾ, ಈ ತರದ್ದು ನಿಮ್ಗೆ ವೇರಿಯೇಷನ್ಸ್ ಸಿಗತ್ತೆ. ಮತ್ತೆ ಬಜೆಟ್ ವೈಸು ಅಷ್ಟೇನೆ. ಸೊ ನೀವ್ ಯಾವ ಬಜೆಟ್ ಅಲ್ಲಿ ಮರಿ ನೋಡ್ತಾ ಇದ್ದೀರಾ ಅದು ನಿಮ್ಗೆ ಪ್ರತಿಯೊಂದು ಸಿಗತ್ತೆ. ನೀವು ಮರಿಗಳನ್ನ ಸಂತೆಗೆ ಹಾಕ್ಬಿಟ್ಟು ಸೇಲ್ ಮಾಡ್ತೀರಾ ಅನ್ನೋದಾದ್ರೆ ಅಲ್ಲಿ ನಿಮ್ಗೆ ಪ್ರಾಫಿಟ್ ಜಾಸ್ತಿ ಸಿಗುತ್ತೆ. ಹೇಗೆ ಅಂತ ಅಂದ್ರೆ, ಅಲ್ಲಿ ಡೈರೆಕ್ಟ್ ಕಸ್ಟಮರ್ ಗಳಿಗೆ ನೀವು ಮಾರಾಟ ಮಾಡ್ತೀರಾ. ಇಲ್ಲೂ ಕೂಡ ಮಧ್ಯವರ್ತಿಗಳು ಇರ್ತಾರೆ, ಆದ್ರೆ ಅಲ್ಲಿ ಒಂದು ಮಿನಿಮಮ್ ಕಮಿಷನ್ ಅಷ್ಟೇ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಹಂಗಾಗಿ ಡೈರೆಕ್ಟ್ ಕಸ್ಟಮರ್ ಗಳಿಗೆನೆ ನೀವು ಸೇಲ್ ಮಾಡೋದ್ರಿಂದ ನಿಮ್ಗೆ ತುಂಬಾ ಪ್ರಾಫಿಟ್ ಇರತ್ತೆ. ಸಂತೆಗಳಿಗೆ ಮರಿ ಹಾಕೋದಕ್ಕೆ ಏನಕ್ಕೆ ಪ್ರಿಫರ್ ಮಾಡ್ತೀವಿ ಅಂತ ಅಂದ್ರೆ, ಬೇರೆ ಯಾರ ಮೇಲೂ ಡಿಪೆಂಡ್ ಆಗದೆ, ಈಗ ಬ್ರೋಕರ್ಸೇ ಆಗ್ಲಿ, ಏಜೆಂಟ್ಸೇ ಆಗ್ಲಿ, ಲಿಫ್ಟರ್ಸೇ ಆಗ್ಲಿ, ಯಾರ ಮೇಲೂ ಡಿಪೆಂಡ್ ಆಗದೆ ನೀವೇ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡು ವ್ಯಾಪಾರ ಮಾಡೋ ಜಾಗ ಅಂತ ಅಂದ್ರೆ ಅದು ಸಂತೆಗಳು. ಅಲ್ಲಿ ಡೈರೆಕ್ಟ್ ಕಸ್ಟಮರ್ ಗಳು ಇರ್ತಾರೆ, ಮತ್ತೆ ಹೆಲ್ಪಿಂಗ್ ಬ್ರೋಕರ್ಸ್ ಗಳು ಇರ್ತಾರೆ. ಹಂಗಾಗಿ ನೀವು ಸೇಲ್ಸ್ ನ ಆರಾಮಾಗಿ ಮಾಡ್ಕೊಬಹುದು ಸಂತೆಗಳಲ್ಲಿ. ಸೊ ಇಲ್ಲೇ ಸಂತೆನಲ್ಲಿ ಇರುವಂತ ಬ್ರೋಕರ್ಸ್ ಗಳನ್ನ ಹೆಲ್ಪ್ ಕೂಡ ತಗೋಬಹುದು. ಸೊ ಇವ್ರದ್ದು ಹೆಂಗೆ ಅಂತ ಅಂದ್ರೆ, ಈಗ ನೀವು ಮುಂಚಿತವಾಗಿ ಹೇಳ್ಕೊಂಡಿದ್ರೆ, ಯಾರಾದ್ರೂ ಈಗ ಕೊಂಡ್ಕೊಳಕ್ ಬರ್ತಾ ಇದಾರೆ ಸಂತೆಗೆ ಅಂತ ಹೇಳಿದ್ರೆ, ಅವ್ರನ್ನ ಡೈರೆಕ್ಟ್ ಆಗಿ ನಿಮ್ಮ ಹತ್ರಕ್ಕೆ ಕರ್ಕೊಂಡ್ ಬರುವಂತದನ್ನ ಮಾಡ್ತಾರೆ. ಸೊ ಅವರು ಅಲ್ಲಿ ಅಷ್ಟು ದೊಡ್ಡದಾಗೇನೋ ಅಮೌಂಟ್ ನ ಎಕ್ಸ್ಪೆಕ್ಟ್ ಮಾಡೋದಿಲ್ಲ, ಒಂದ್ ಮಿನಿಮಮ್ ಕಮಿಷನ್ ಅಂತ ಕೊಡ್ಲೇಬೇಕಾಗತ್ತೆ. ಆಗ ನಿಮ್ಗೆ ಹೆಚ್ಚಿಗೆ ಡೈರೆಕ್ಟ್ ಕಸ್ಟಮರ್ ಗಳು ಜಾಸ್ತಿ ಆಗ್ತಾರೆ. ಯಾವಾಗ ಡೈರೆಕ್ಟ್ ಕಸ್ಟಮರ್ ಗಳ ಜೊತೆ ನೀವು ಡೈರೆಕ್ಟ್ ಆಗಿ ಡೀಲ್ ಮಾಡ್ತೀರಾ, ಅಲ್ಲಿ ಪ್ರಾಫಿಟ್ ಜಾಸ್ತಿ ಇರುತ್ತೆ. ಸೊ ಇಷ್ಟೆಲ್ಲ ಅಡ್ವಾಂಟೇಜ್ ಇದ್ರೂ ಕೂಡ ಸಂತೆನಲ್ಲಿ ಮರಿ ಹಾಕಕ್ ಏನ್ ಸಮಸ್ಯೆಗಳು ಬರುತ್ತೆ ಅಂತ ಅಂದ್ರೆ, ಒಂದು ಟ್ರಾನ್ಸ್ಪೋರ್ಟೇಶನ್. ಓಕೆ, ಸೊ ನೀವ್ ಇಲ್ಲಿಂದ ಮರಿಗಳನ್ನೆಲ್ಲ ಸಾಕ್ಸ್ಬೇಕು ಅಂತಂದ್ರೆ ಗಾಡಿ ಮಾಡ್ಲೇಬೇಕು. ಮತ್ತೆ ಇಲ್ಲಿಂದ ಏನ್ ಡಿಸ್ಟೆನ್ಸ್ ಇರತ್ತೆ ಸಂತೆ, ಅಲ್ಲಿಗೆ ಒಂದು ಟ್ರಾನ್ಸ್ಪೋರ್ಟೇಶನ್ ಚಾರ್ಜ್ ಅಂತೂ ಬೀಳತ್ತೆ. ಹಂಗೆ ಹ್ಯೂಮನ್ ಪವರ್ ಬೇಕಾಗತ್ತೆ. ಅಂದ್ರೆ ಈಗ ಒಂದು ಸಿಂಗಲ್ ಆಗಿ ನೀವು 5-6 ಮರಿಗಳನ್ನ ಇಟ್ಕೊಂಡು ನಿಂತ್ಕೋತೀರಿ ಅಂತ ಅಂದ್ರೆ ಒಬ್ರೇ ನಿಂತ್ಕೊಂಡ್ ಮಾಡ್ಬೋದು. ಅದೇ ನೀವು ಗುಂಪಲ್ ಮರಿ ಹಾಕ್ತಿವಿ ಸಂತೆಗೆ ಅಂತ ಅಂದ್ರೆ, ಒಂದು ಮಿನಿಮಮ್ 3-4 ಜನ ಅಂತೂ ಹೆಲ್ಪ್ ಬೇಕೇ ಬೇಕಾಗ್ತಾರೆ. ನೋಡಿ, ಸಂತೆನಲ್ಲಿ ನಿಂತ್ಕೊಂಡು ನೀವು ವ್ಯಾಪಾರ ಮಾಡ್ತೀನಿ ಅನ್ನೋ ಕಾನ್ಫಿಡೆಂಟ್ ಇದ್ರೆ ಮಾತ್ರ ನೀವು ಮರಿಗಳ ಹಾಕೊಳ್ಳಿ. ಇನ್ನೊಬ್ರ ಮೇಲೆ ಡಿಪೆಂಡ್ ಆಗಿ ಅವ್ರ ಮೂಲಕ ನೀವು ವ್ಯಾಪಾರ ಮಾಡ್ತೀನಿ ಅನ್ನೋದಾದ್ರೆ ಅದು ಡೆಫಿನೆಟ್ಲಿ ವರ್ಕ್ ಆಗೋದಿಲ್ಲ. ಇಲ್ಲ, ಸಂತೆ ಅಲ್ವಾ, ಬೇರೆ ಬೇರೆ ಆಪ್ಷನ್ಸ್ ಇದೆ. ಸೊ ಅದನ್ನ ಡಿಸ್ಕಸ್ ಮಾಡಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು. ಆ ತರದಲ್ಲಿ ನೀವು ಇಂಡಿವಿಜುವಲ್ ಆಗಿ ಆದಷ್ಟು ಇಂಡಿವಿಜುವಲ್ ಆಗಿ ಸೇಲ್ ಮಾಡಕ್ಕೇನೆ ನೀವು ಟ್ರೈ ಮಾಡಿದ್ರೆ ನಿಮಗೆ ಪ್ರಾಫಿಟ್ ಸಿಗೋದು. ಈಗ ಬ್ರೋಕರ್ಸ್ ಗಳು ಬರ್ತಾರೆ, ಓಕೆನಾ, ಈಗ ನೀವ್ ಹೇಳಿರ್ತೀರಾ ಅಂತ ಅನ್ಕೊಳ್ಳಿ. ಬ್ರೋಕರ್ಸ್ ಗಳು ಬಂದ್ರೆ ಎಲ್ಲರೂ ಈ ತರ ಇದಾರೆ ಅಂತ ಅಲ್ಲ, ಜೆನ್ಯೂನ್ ಆಗಿರೋರು ಇರ್ತಾರೆ. ಓಕೆ, ತುಂಬಾ ಜೆನ್ಯೂನ್ ಆಗಿ ಒಳ್ಳೆ ಕಸ್ಟಮರ್ ನ ಕರ್ಕೊಂಡ್ ಬಂದು ಇಬ್ರಿಗೂನು ಒಳ್ಳೆ ರೀತಿ ಆಗೋ ತರ ಪ್ರೈಸ್ ಕೋಟ್ ಮಾಡೋರು ಇರ್ತಾರೆ.
ಯಾವ ರೀತಿ ಕರ್ಕೊ ಬರ್ತಾರೆ ಅಂತ ಅಂದ್ರೆ ಏನೋ ಅವ್ರ ಮರಿಗಳ್ ನಾವ್ ನೋಡ್ಕೊಂತಾ ಇದೀವಿ ಅನ್ನೋ ರೀತಿನಲ್ಲಿ ಬಿಲ್ಡಪ್ ಕೊಟ್ಕೊಂಡ್ ಕರ್ಕೊಂಡ್ ಬಂದ್ಬಿಟ್ಟಿರ್ತಾರೆ. ನಿಜವಾಗ್ಲೂ ನನ್ ನಂಬಿ ಈ ತರ ಇಷ್ಟೊಂದೆಲ್ಲ ಬಿಲ್ಡಪ್ ಕೊಟ್ಕೊಂಡು ಯಾರು ಮಾತಾಡ್ತಾರೆ ಅಲ್ಲಿಗೆ ಅಷ್ಟು ಮರಿ ಕೊಡ್ಸ್ಬಿಟ್ವಿ ಇಲ್ಲಿ ಇಷ್ಟು ಮರಿ ಕೊಡ್ಸ್ಬಿಟ್ವಿ ಅಂತ ಅನ್ಬಿಟ್ಟು ಅವ್ರ ಮಾತುಗಳನ್ನೆಲ್ಲ ಈ ಕಡೆ ಕೇಳ್ಕೊಂಡು ಈ ಕಡೆ ಬಿಡ್ತಾ ಇರಿ. ಓಕೆ, ಅವ್ರನ್ನ ಮಾತ್ರ ನಂಬ್ಕೊಳಕ್ ಹೋಗ್ಬೇಡಿ. ಟ್ರಸ್ಟ್ ಮೀ 100% ನಾನು ಹೇಳ್ತೀನಿ, ಅವ್ರ ಕಡೆಯಿಂದ ಒಂದ್ ಮರಿ ಕೂಡ ಸೇಲ್ ಆಗೋದಿಲ್ಲ ನಿಮ್ಗೆ. ನೀವು ಸಂತೆಗ್ ಮರಿಗಳು ಹಾಕೋದ್ರಿಂದ ಇನ್ನೊಂದು ಅಡ್ವಾಂಟೇಜ್ ಏನು ಅಂತ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಮನೆ ಅಥವಾ ನಿಮ್ಮ ಫಾರ್ಮ್ ಅಲ್ಲಿ ನೀವು ಮರಿ ಸಾಕ್ತಾ ಇರ್ತೀರಾ. ಓಕೆ, ಅಲ್ಲಿಗ್ ಬಂದು ಅಲ್ಲಿ ಮರಿನ ವಿಚಾರಿಸಿದಾಗ ನೀವೊಂದ್ ರೇಟ್ ಹೇಳ್ತೀರಾ. ಅಲ್ಲಿ ಏನ್ ಮಾಡ್ತಾರೆ, ಇಷ್ಟಕ್ ಬೆಲೆ ಬಾಳೋದಿಲ್ಲ ಅಂತ ಅನ್ಬಿಟ್ಟು ಆತರ ಹೇಳೋ ಚಾನ್ಸಸ್ ಇರುತ್ತೆ. ಸಂತೆನಲ್ಲಿ ಏನಾಗತ್ತೆ ಅಂದ್ರೆ ಕಾಂಪಿಟೇಷನ್ ಇರುತ್ತೆ. ಓಕೆ, ಈಗ ಪಕ್ಕದಲ್ಲಿ ಏನು ರೇಟ್ ಹೋಗ್ತಾ ಇರ್ತಾರೆ ಅಥವಾ ಸುತ್ತಮುತ್ತ ಏನ್ ರೇಟ್ ಹೇಳ್ತಾ ಇರ್ತಾರೆ ಅನ್ನೋದು ಇವ್ರಿಗೆ ಮಾರೋರ್ಗೂ ಗೊತ್ತಿರತ್ತೆ, ತಗೊಳೋರ್ಗೂ ಗೊತ್ತಾಗತ್ತೆ. ಸೊ ಅವಾಗ ಅಲ್ಲಿ ತುಂಬಾ ಜಾಸ್ತಿ ನೆಗೋಶಿಯೇಟ್ ಮಾಡಕ್ ಆಗೋದಿಲ್ಲ. ಓಕೆ, ಇದ್ರ ಬೆಲೆ ಇದಿದೆ, ಮಾರ್ಕೆಟ್ ಬೆಲೆ ಇದಿದೆ ಅನ್ನೋದ್ ಒಂದ್ ಕನ್ಕ್ಲೂಷನ್ಗೆ ತಗೊಳೋರು ಬರ್ತಾರೆ. ಸೊ ಹಂಗಾಗಿನೇ ನಿಮ್ಗೆ ಸಂತೆಗಳಲ್ಲಿ ಮ್ಯಾಕ್ಸಿಮಮ್ ಪ್ರಾಫಿಟ್ ಸಿಗೋದು ಹೆಂಗೆ ಅಂತ ಅಂದ್ರೆ ಈ ತರಾನೇ. ಇಲ್ಲಿ ಇನ್ನ ಒಂದ್ ಏನು ಅಂತ ಅಂದ್ರೆ, ಈಗ ಮಾರ್ಕೆಟ್ ಸೀಸನ್ ವೈಸ್ ಅಲ್ಲಿ ಹೆಚ್ಚು ಕಡಿಮೆ ಆಗತ್ತೆ. ಓಕೆ, ಈಗ ನಮ್ ಕಡೆನೆ ಹೇಳ್ಬೇಕು ಅಂತಂದ್ರೆ ಬೆಂಗಳೂರಲ್ಲಿ ಶ್ರಾವಣ ಮತ್ತೆ ಕಾರ್ತಿಕ ಮಾಸ ಎಲ್ಲ ಬಂದಾಗ ಫುಲ್ ಡೌನ್ ಆಗ್ಬಿಡತ್ತೆ. ಸೊ ಆ ಟೈಮಲ್ಲಿ ನಮ್ಗೆ ಒಂದು ಮಿನಿಮಮ್ ಪ್ರಾಫಿಟ್ ಸಿಕ್ಕಿದ್ರೆ ಸಾಕು ಅನ್ನೋ ತರದಲ್ಲಿ ಆಗ್ಬಿಡತ್ತೆ. ಹಂಗಾಗಿ ನಾವ್ ಆ ಟೈಮಲ್ಲಿ ಏನ್ ಮಾಡ್ಬೇಕು, ಮರಿಗಳನ್ನ ಪರ್ಚೇಸ್ ಮಾಡಕ್ ಇಟ್ಕೋಬೇಕು. ಸೊ ಪರ್ಚೇಸ್ ಮಾಡಕ್ ಆ ಟೈಮಲ್ಲಿ ನೀವು ಪರ್ಚೇಸ್ ಮಾಡ್ತೀರಾ ಅಂತ ಅಂದ್ರೆ ನಾವ್ ತಗೊಳೋದಕ್ಕಿಂತ ಇನ್ನ ಒಂದ್ 500 ರೂಪಾಯಿ ಕಡಿಮೆಗೆನೆ ನಾವ್ ಮರಿಗಳನ್ನ ಪರ್ಚೇಸ್ ಮಾಡ್ಬೋದು. ಓಕೆ, ಆ ಟೈಮಲ್ಲಿ ತಗೊಂಡು ಯಾವಾಗ ಮಾರ್ಕೆಟ್ ಹೈ ಇರತ್ತೆ, ಈಗ ಹಬ್ಬಗಳ ಸೀಸನ್ ಅಂತ ಹೇಳಿದ್ನಲ್ಲ, ಆ ಟೈಮಲ್ಲಿ ನೀವು ರೆಡಿಗೆ ಇಟ್ಕೊಂಡ್ರೆ ಅವಾಗ ಬೇರೆ ಟೈಮಲ್ಲಿ ಒಂದು 10,000ಕ್ಕೆ ಮಾರ್ಕೆಟ್ ಪ್ರೈಸ್ ಫಿಕ್ಸ್ ಆಗೋ ಮರಿ ಹಬ್ಬಗಳ ಸೀಸನ್ ಅಂತಂದ್ರೆ 11, 12ಕ್ಕೂ ಕೂಡ ಜಂಪ್ ಆಗ್ಬೋದು. ಸೊ ನಿಮ್ಗೆ ಅಲ್ಲಿ ಪ್ರಾಫಿಟ್ ನಿಮ್ಗೆ ಆ ಸೀಸನ್ ವೈಸ್ ಅಲ್ಲೂ ಕೂಡ ನೀವು ಪ್ರಾಫಿಟ್ ಮಾಡ್ಕೊಬಹುದು. ಯಾವ ಸೀಸನ್ ಅಲ್ಲಿ ಮರಿ ಹಾಕೋಬೇಕು ಅಂತ ನೋಡ್ಕೊಂಡು ನೀವು ಮರಿ ಹಾಕೊಂಡ್ಬಿಟ್ರೆ. ನೆಕ್ಸ್ಟ್ ಬಂದು ಲಿಫ್ಟರ್ಸ್ ಅಥವಾ ಬ್ರೋಕರ್ಸ್. ಸೊ ಲಿಫ್ಟರ್ಸ್ ಮತ್ತೆ ಬ್ರೋಕರ್ಸ್ ಇದೊಂದು ದೊಡ್ಡ ಟಾಪಿಕ್ ಆಗುತ್ತೆ, ಇದನ್ನ ಕೊನೆಯಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕೆ ನೆಕ್ಸ್ಟ್ ಬಂದು ವಾಕ್ ಇನ್ ಕಸ್ಟಮರ್ಗಳು. ವಾಕ್ ಇನ್ ಕಸ್ಟಮರ್ ಅಂತ ಅಂದ್ರೆ ನೀವ್ ಎಲ್ಲಿ ಮರಿ ಸಾಕ್ತಾ ಇದ್ದೀರಾ, ಮನೆ ಹತ್ರ ಆಗ್ಲಿ ಅಥವಾ ಫಾರ್ಮ್ ಅಲ್ಲಿ ಆಗ್ಲಿ, ಅಲ್ಲಿಗೆ ಡೈರೆಕ್ಟ್ ಆಗಿ ಕಸ್ಟಮರ್ ಗಳು ಬಂದು ಮರಿ ತಗೊಂಡು ಹೋಗುವಂತದ್ದು. ಓಕೆ, ಸೊ ನೀವ್ ಯಾವ ರೀತಿ ಮಾರ್ಕೆಟಿಂಗ್ ಮಾಡ್ಕೊಬೇಕು ಅಂತಂದ್ರೆ, ನಿಮ್ ಫ್ರೆಂಡ್ ಸರ್ಕಲ್ ಯಾರು ಇರ್ತಾರೆ ಅಥವಾ ರಿಲೇಟಿವ್ ಸರ್ಕಲ್ ಅಲ್ಲಿ ಯಾರು ಇರ್ತಾರೆ ಅವ್ರಿಗೆಲ್ಲ ಹೇಳ್ಕೊಂಡ್ ಬರ್ಬೇಕು ಈ ತರ ಮರಿಗಳು ಸಿಗತ್ತೆ ಅಂತ ಅನ್ಬಿಟ್ಟು. ನಿಮ್ ಏರಿಯಾ ಲೋಕಲಿ ಯಾರು ಇರ್ತಾರೆ ಬ್ರೋಕರ್ಸ್, ಅಂದ್ರೆ ಮರಿ ಕೊಡ್ಸೋಕೆಲ್ಲಾನು ಹೆಲ್ಪ್ ಮಾಡುವಂತಾರ ಇರ್ತಾರಲ್ಲ ಮಧ್ಯವರ್ತಿಗಳು, ಅಂತವ್ರಿಗೆ ಹೇಳ್ಕೊಂಡಿರಿ ಈ ತರ ಮರಿ ಸಿಗತ್ತೆ, ಯಾರನ್ನ ಇದ್ರೆ ನೀವು ನಮ್ಮ ಹತ್ರ ಕರ್ಕೊಂಡ್ ಬನ್ನಿ ಅಂತ ಹೇಳಿರಿ. ಅವ್ರು ಬಂದು ಜಸ್ಟ್ ಮರಿ ನೋಡ್ಲಿ ಅಷ್ಟೇ. ಅವ್ರು ತಗೊಂತಾರೋ ಬಿಡ್ತಾರೋ ಅಥವಾ ಒಂದ್ 5,000 ಮರಿ ಕೇಳ್ತಾರೋ ಅದೆಲ್ಲ ಮ್ಯಾಟ್ರ್ ಆಗಲ್ಲ. ಬಂದು ನೋಡ್ಕೊಂಡು ಮರಿ ಚೆನ್ನಾಗಿದೆ ಅಂತ ಅಂದ್ರೆ ಡೆಫಿನೆಟ್ಲಿ ಇನ್ನೊಂದ್ಸರಿ ಬಂದೇ ಬರ್ತಾರೆ. ಈ ವಾಕ್ ಇನ್ ಕಸ್ಟಮರ್ಗಳನ್ನ ನೀವ್ ಯಾವ ರೀತಿ ಹೆಚ್ಚಿಸ್ಕೊಬಹುದು ಅಂತ ಅಂದ್ರೆ, ಯಾವ್ದಾದ್ರು ಒಂದ್ ಟೈಮ್ ನೀವು ಟಾರ್ಗೆಟ್ ಮಾಡ್ಕೊಬೇಕಾಗತ್ತೆ. ಯೂಶಲಿ ಹಬ್ಬಗಳ ಟೈಮು, ಎಕ್ಸಾಂಪಲ್ ಯುಗಾದಿ ಟೈಮ್, ಯುಗಾದಿ ಕಳೆದ್ಮೇಲೆ ಎಲ್ಲಾ ಹಬ್ಬಗಳೆಲ್ಲ ಶುರು ಆಗುತ್ತೆ. ಸೊ ಅವಾಗಂತೂ ಮರಿಗಳಿಗೆ ಡಿಮ್ಯಾಂಡ್ ತುಂಬಾ ಇರತ್ತೆ. ಈಗ ನಿಮ್ಮ ಊರಲ್ಲಿ ಅಥವಾ ನಿಮ್ ಏರಿಯಾದಲ್ಲೇ ಇರೋರು ಎಲ್ಲೋ ಹೋಗಿ ಮರಿ ತಗೊಂಡು ಅಲ್ಲೆಲ್ಲ ಟ್ರಾನ್ಸ್ಪೋರ್ಟೇಶನ್ ಚಾರ್ಜ್ ಕೊಟ್ಕೊಂಡು ಮರಿ ಹಾಕೊಂಡ್ ಬರೋದಕ್ಕಿಂತ ಇಲ್ಲಿ ಹತ್ರದಲ್ಲೇನೆ ಮರಿ ಸಿಗ್ತಾ ಇದೆ ಅಂತ ಅಂದ್ರೆ ಆಬ್ವಿಯಸ್ಲಿ ಅದ್ ತಗೊಂಡೇ ತಗೋತಾರೆ. ಬಟ್ ಏನು ಅಂತಂದ್ರೆ ನೀವ್ ಆ ಟೈಮಲ್ಲಿ ಮರಿ ರೆಡಿ ಇಟ್ಕೊಂಡಿರ್ಬೇಕು, ಅವಾಗ ತಗೊಬಂದ್ ಸಾಕೊಳ್ಳೋದಲ್ಲ. ಸೊ ಯಾವ ಟೈಮಲ್ಲಿ ಹಬ್ಬ ಇದೆ ಅಂತ ನೋಡ್ಕೊಂಡು ಅದಕ್ಕಿಂತ ಮುಂಚೆನೆ ಮರಿ ತಗೊಂಡು ಚೆನ್ನಾಗಿ ಸಾಕೊಂಡು ಆ ಟೈಮಿಗೆ ನೀವು ಕೊಡೋ ತರ ಮರಿ ರೆಡಿ ಇಟ್ಕೊಂಡಿರ್ಬೇಕು. ಓಕೆ, ಇನ್ನೊಂದು ಟಿಪ್ ಏನು ಅಂತ ಅಂದ್ರೆ, ಇಲ್ಲಿ ನೀವು ಸ್ಟಾರ್ಟಿಂಗ್ ಅಲ್ಲಿ ನೀವು ಮರಿಗಳನ್ನೆಲ್ಲಾನು ಸೇಲ್ ಮಾಡ್ಬೇಕು ಅಂತ ಬಂದಾಗ ಒಬ್ರು ಇಬ್ರು ವಾಕಿನ್ಸ್ ಬರ್ತಾರೆ ಅಂತ ಅನ್ಕೊಳ್ಳಿ. ನೀವ್ ಆದಷ್ಟು ಒಂದು ಕಡಿಮೆ ಮಾರ್ಜಿನ್ ಪ್ರಾಫಿಟ್ ಇಟ್ಕೊಂಡು ನೀವು ಅವ್ರಿಗೆ ಮರಿಗಳನ್ನ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಕೊಟ್ರೆ, ಅಂದ್ರೆ ಆ ರೇಟ್ ನಮಗೂ ಓಕೆ ಅಂತ ಅನ್ನಿಸ್ಬೇಕು, ನಮಗೂ ಓಕೆ ಒಂದಿಷ್ಟು ಪ್ರಾಫಿಟ್ ಬಂದಿದೆ ಅಂತ, ತಗೊಳ್ಳೋರ್ಗು ಪರವಾಗಿಲ್ಲ ರೇಟ್ ಇಲ್ಲಿ ಸ್ವಲ್ಪ ಕಡಿಮೆನೇ ಇದೆ ಅಂತ ಅನ್ನಿಸ್ಬೇಕು. ಓಕೆ, ಈಗ ಒಬ್ರು ಇಬ್ರು ತಗೊಂಡೋಗ್ಲಿ ಸಾಕು. ಸೊ ಅವ್ರಷ್ಟಕ್ಕೆ ಅವ್ರೇನೆ ಇನ್ನೊಬ್ರಿಗೆ ಹೇಳ್ತಾರೆ. ಈಗ ಯಾರಾದ್ರೂ ಬೇರೆ ಕಡೆ ಹೋಗಿ ಮರಿ ತಗೋತೀವಿ ಅಂತ ಅಂದಾಗ, ಈಗ ಅದೆಲ್ಲ ಸರ್ವೇ ಸಾಮಾನ್ಯ ಅಲ್ಲ. ಈಗ ಯಾರಾದ್ರೂ ಮರಿಗೆ ಹೋಗ್ತೀವಿ ಅಂತ ಅಂದ್ರೆ ನೀವು ಬರ್ತೀರಿ ಎಲ್ಲ ಜೊತೆನಲ್ಲಿ ಹಾಕೊಂಡ್ ಬರೋಣ ಅಂತ ಅಂತಾರೆ. ಓಕೆ, ಸೊ ಒಬ್ರು ತಗೊಂಡೋಗಿ ಇಲ್ಲೇನೆ ಸಿಗತ್ತೆ ಅಂತ ಅಂದ್ರೆ ಅಷ್ಟು ದೂರ ಹೋಗಿ ಟ್ರಾನ್ಸ್ಪೋರ್ಟೇಶನ್ ಎಲ್ಲ ಹಾಕೊಂಡ್ ಬರೋ ಬದ್ಲು ನಿಮ್ಮ ಹತ್ರನೇ ತಗೋತಾರೆ. ನೀವ್ ಏನು ಅಂತ ಅಂದ್ರೆ ಮರಿ ಚೆನ್ನಾಗಿರೋದಿರ್ಬೇಕು, ಫಸ್ಟ್ ಕ್ವಾಲಿಟಿ ಚೆನ್ನಾಗಿರ್ಬೇಕು. ಅಂದ್ರೆ ಸುಮ್ನೆ ಕ್ರಾಸ್ ಅದು ಇದನ್ನೆಲ್ಲ ಕೊಟ್ಬಿಟ್ಟು ಅವಾಗ ಅಲ್ಲಿ ಕಸ್ಟಮರ್ನ ಕಳ್ಕೊಳಕ್ ಹೋಗ್ಬಾರ್ದು. ಓಕೆ, ಕ್ವಾಲಿಟಿ ಚೆನ್ನಾಗಿರ್ಬೇಕು, ಮತ್ತೆ ರೇಟ್ ಅಷ್ಟೇ ಅಫೋರ್ಡಬಲ್ ಅಂತ ಅನ್ಸಿದ್ರೆ ಡೆಫಿನೆಟ್ ಆಗಿ ಕಸ್ಟಮರ್ ಗಳು ಬರ್ತಾರೆ. ಸೊ ಈ ತರ ನೀವು ಹಬ್ಬಗಳ ಟೈಮ್ ಟಾರ್ಗೆಟ್ ಮಾಡ್ಕೊಂಡ್ರಿ ಅಂತ ಅಂದ್ರೆ ಅದ್ ಒಂದು ಸ್ಟೇಜ್ ಕಳ್ಕೊಂಡ್ರೆ ಆಮೇಲೆ ನೀವು ನೆಕ್ಸ್ಟ್ ವಾಕಿಂಗ್ ಪಿಕಪ್ ಮಾಡ್ಕೋತೀವಿ ಅಂದ್ರೆ ಕಷ್ಟ. ಯಾವ ಟೈಮಲ್ಲಿ ಓಡ್ತಾ ಇರತ್ತೆ ಆ ಟೈಮಲ್ಲಿ ನೀವು ವಾಕಿನ್ಸ್ ಗಳನ್ನ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನೆಕ್ಸ್ಟ್ ಬಂದು ಡಿಜಿಟಲ್ ಮಾರ್ಕೆಟಿಂಗ್. ಡಿಜಿಟಲ್ ಮಾರ್ಕೆಟಿಂಗ್ ಏನು ಅಂತ ಅಂದ್ರೆ ಎಲ್ಲಾನು ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ನಿಮ್ಮ ಮರಿಗಳಾಗ್ಲಿ ಟಗರುಗಳಾಗ್ಲಿ ವಿಡಿಯೋಸ್ ಅಥವಾ ಫೋಟೋಸ್ ನ ಶೇರ್ ಮಾಡ್ಕೊಳ್ಳೋದು. ಸಿಂಪಲ್ ಆಗಿ ಒಂದು ವಾಟ್ಸ್ಆಪ್ ಸ್ಟೇಟಸ್ ಅಲ್ಲಾದ್ರೂ ಹಾಕೊಬಹುದು, ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕೊಬಹುದು,
ಫೇಸ್ಬುಕ್ ಅಲ್ಲಿ ಶೇರ್ ಮಾಡ್ಬೋದು. ಇಂಪಾರ್ಟೆಂಟ್ ಯಾವ್ದು ಅಂತಂದ್ರೆ ಇಂಡಿಯಾ ಮಾರ್ಟ್ ಅಲ್ಲಿ ಹಾಕೋದು. ನೋಡಿ ಇದು ನಮಗೂ ಕೂಡ ಪರ್ಸನಲಿ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಇದು. ಇಂಡಿಯಾ ಮಾರ್ಟ್ ಅಲ್ಲಿ ಫೋಟೋ ಅಥವಾ ವಿಡಿಯೋಸ್ ಏನ್ ಹಾಕ್ತಾ ಇದ್ದೀರಾ ಮರಿಗಳದು ಅದನ್ನ ಹಾಕಿ ಸ್ವಲ್ಪ ಡೀಟೇಲ್ ಕೊಡ್ಬೇಕಾಗತ್ತೆ. ಓಕೆ, ಸುಮ್ನೆ ವಿಡಿಯೋ ಹಾಕ್ಬಿಟ್ಟು ಬಿಟ್ಬಿಟ್ಟು ಬರ್ತಾರೆ ಬರ್ತಾರೆ ಜನ ತಗೊಳಕ್ ಬರ್ತಾರೆ ಅಂತ ಅಂದ್ರೆ ಅದು ಹೆಂಗಾಗತ್ತೆ? ನೀವೊಂದು ಡೀಟೇಲ್ಸ್ ಕೊಡ್ಬೇಕಾಗತ್ತೆ. ಹೆಸರು, ಫೋನ್ ನಂಬರು, ಯಾವ ಊರು ಇಂಪಾರ್ಟೆಂಟ್ ಆಗಿ. ಓಕೆ, ಇವಾಗ ಎಲ್ಲೋ ಒಬ್ರು ನೋಡ್ತಾರೆ, ಈಗ ನನಗ್ ಮರಿಬೇಕು ಅಂತ ನೋಡ್ತಾ ಇದೀನಿ ಅಂತ ಅನ್ಕೊಳ್ಳಿ, ಈಗ ಇರೋದ್ ಬೆಂಗಳೂರಲ್ಲಿ. ಸುಮ್ನೆ ಮರಿಯಾಗಿ ಬಿಟ್ಬಿಟ್ಟು ಅಲ್ಲಿ ನಾನ್ ಫೋನ್ ಮಾಡಿದ್ರೆ ಇನ್ನೆಲ್ಲೋ ಅದು ಮೈಸೂರೋ ಗುಲ್ಬರ್ಗನೋ ಅಂತ ಅಂದ್ರೆ ಡೆಫಿನೆಟ್ಲಿ ಅಲ್ಲಿಗಂತೂ ಬಂದು ತಗೊಳೋದಿಲ್ಲ ಅಲ್ಲ. ಸೊ ಯಾವ ಊರು ಅಂತ ಮೆನ್ಷನ್ ಮಾಡಿ. ಮತ್ತೆ ಪ್ರೈಸ್ ಮೆನ್ಷನ್ ಮಾಡೋದು ಇಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಬ್ರು ಪ್ರೈಸ್ ಮೆನ್ಷನ್ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತೀರಾ, ಹಂಗ್ ಮಾಡಕ್ ಹೋಗ್ಬೇಡಿ. ಓಕೆ, ಈಗ ನಾನು ಹೊಸದಾಗಿ ತಗೋತಾ ಇದ್ದೀನಿ, ನನ್ಗೇನು ತಲೆನಲ್ಲಿ ಇಲ್ಲ. ಈಗ ನನ್ಗೆ ಒಂದ್ ರೇಂಜ್ ಇದೆ ಅಷ್ಟೇ, ನನ್ಗೆ ಒಂದ್ 15,000 ರಿಂದ 20,000ದಲ್ಲಿ ಒಂದ್ ಮರಿ ಸಿಕ್ಕಿದ್ರೆ ಸಾಕಪ್ಪ ಅಂತ ಇದೆ. ಸೊ ನಾನ್ ಸರ್ಚ್ ಮಾಡೋವಾಗ ನನ್ಗೆ ಆ ರೇಂಜ್ ಅಲ್ಲಿ ಮರಿ ಕಾಣಿಸ್ತು ಅಂತ ಅಂದ್ರೆ ಡೆಫಿನೆಟ್ ಆಗಿ ನಾನು ಅಲ್ಲಿ ಸ್ಟಾಪ್ ಮಾಡಿ ಏನು ಡೀಟೇಲ್ಸ್ ಅಂತ ನೋಡಕ್ಕೆ ಹೋಗ್ತೀನಿ ಅಲ್ವಾ. ಸೊ ಈ ತರ ನೀವು ಅಪ್ಲೋಡ್ ಮಾಡುವಾಗ ಫಸ್ಟ್ ವಿಡಿಯೋ ಆಗ್ಲಿ ಫೋಟೋ ಆಗ್ಲಿ ಅಪ್ಲೋಡ್ ಮಾಡುವಾಗ ನಿಮ್ ಹೆಸರು, ಊರು, ಕಾಂಟ್ಯಾಕ್ಟ್ ನಂಬರ್, ಮತ್ತೆ ಲೈವ್ ವೇಟ್ ಏನು, ಮತ್ತೆ ಯಾವ ರೇಂಜ್ ಅಲ್ಲಿ ನಿಮ್ಮ ಆಸ್ಕಿಂಗ್ ಪ್ರೈಸ್ ಇಷ್ಟು ಸಾವಿರದಿಂದ ಇಷ್ಟು ಸಾವಿರ, ನೆಗೋಷಿಯೇಬಲ್ ಅಂತ ಹಾಕಿರಿ. ನೆಗೋಷಿಯೇಬಲ್ ಅಂತ ಅಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗತ್ತೆ ಅನ್ನೋದು ಕಸ್ಟಮರ್ ತಲೆಗೆ ಬರುತ್ತೆ. ಅವಾಗ ಏನಾಗತ್ತೆ, ನಿಮ್ಗೆ ಫೋನ್ ಕಾಲ್ಸ್ ಬರುತ್ತೆ, ಫೋನ್ ಮಾಡಕ್ ಶುರು ಮಾಡ್ಕೋತಾರೆ ಮರಿ ಬೇಕಾಗಿದೆ ಅಂತ ಅಂದವರು. ಓಕೆ, ಒಂದು 20 ಜನ ಫೋನ್ ಮಾಡ್ತೀನಿ ಅಂತ ಅಂದ್ರೆ ಅದ್ರಲ್ಲಿ ಒಂದ್ 7-8 ಜನನಾದ್ರೂ ನೋಡಕ್ ಬರೋದಿಲ್ವಾ? 7-8 ಜನದಲ್ಲಿ ಒಂದು ಇಬ್ರಾದ್ರೂ ತಗೋಬಹುದಲ್ವಾ? ಸೊ ಈ ತರ ನೀವು ಅಪ್ಲೋಡ್ ಮಾಡುವಾಗ ಇದು ಇಷ್ಟು ಡೀಟೇಲ್ಸ್ ನೀವು ಕೊಡೋದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಈಗ ನೋಡಿ, ನಿಮ್ಗೆ ಯಾರೇ ಕಾಲ್ ಮಾಡ್ತಾರೆ ಅಥವಾ ವಾಕಿನ್ಸೇ ಬರ್ತಾರೆ ನಿಮ್ಗೆ ಮರಿಗಳ ಎನ್ಕ್ವೈರಿಗೆ ಅಂತ ಅಂದ್ರೆ ಅವ್ರಿಗೆ ಕ್ಲೀನ್ ಆಗಿ ರೆಸ್ಪಾಂಡ್ ಮಾಡಿ. ಓಕೆ, ಸೊ ಅವಾಗ ಅವ್ರಿಗೆ ಒಂದ್ ಒಳ್ಳೆ ಇಂಪ್ರೆಷನ್ ಬರುತ್ತೆ. ಅವರು ನೋಡೋಣ ಅಂತ ಬಂದಿರ್ಬೋದು, ಬಟ್ ನಿಮ್ಮ ಒಂದು ಯಾವ ರೀತಿ ಅವ್ರನ್ನ ಟ್ರೀಟ್ ಮಾಡ್ತೀರಾ, ಅವ್ರಿಗೆ ಮರಿ ತಗೊಳ್ಳೋದು ಕೂಡ ಇಂಪ್ರೆಸ್ ಮಾಡ್ಬೋದು. ಓಕೆ, ಅವ್ರಿಗೆ ಒಂದ್ ಸ್ವಲ್ಪ ಟೈಮ್ ಕೊಟ್ಟು ಅವ್ರು ಏನ್ ಹೇಳ್ತಾರೆ, ಅವ್ರ ರಿಕ್ವೈರ್ಮೆಂಟ್ ಏನು, ಸ್ವಲ್ಪ ಪೇಷನ್ಸ್ ಆಗಿ ಕೇಳ್ಕೊಂಡು ಅವ್ರು ಕ್ಲೀನ್ ಆಗಿ ರೆಸ್ಪಾಂಡ್ ಮಾಡೋದ್ರಿಂದ ಕೂಡ ನಿಮ್ ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ. ಡಿಲೆಕ್ಸ್ ಅಥವಾ ಫ್ರೋಸನ್ ಮೀಟ್ ಸೆಂಟರ್ಸ್ ಅಂತ ಹೇಳ್ತೀವಿ. ಸೊ ಇದೇನು ಅಂತ ಅಂದ್ರೆ ಇದು ನಾರ್ಮಲ್ ಮಟನ್ ಶಾಪ್ ತರಾನೇ, ಬಟ್ ಇಲ್ಲಿ ಯಾರು ಕಸ್ಟಮರ್ಸ್ ಬಂದು ಡೈರೆಕ್ಟ್ ಆಗಿ ಮೀಟ್ ನ ಪರ್ಚೇಸ್ ಮಾಡೋದಿಲ್ಲ. ಸೊ ಇದೆಲ್ಲ ಹೆಂಗ್ ವರ್ಕ್ ಆಗತ್ತೆ ಅಂತ ಅಂದ್ರೆ ಮಟನ್ ಎಲ್ಲ ರೆಡಿ ಮಾಡಿ ಅದನ್ನ ಫ್ರೀಸ್ ಮಾಡ್ತಾರೆ. ಓಕೆ, ಅದನ್ನ ಫ್ರೀಸ್ ಮಾಡ್ಬಿಟ್ಟು ಮಾಲ್ ಅಥವಾ ಮಾರ್ಟ್ ಗಳಲ್ಲಿ ನೀವು ಕೇಳಿರ್ಬೋದು ಫ್ರೋಸನ್ ಚಿಕನ್, ಫ್ರೋಸನ್ ಮೀಟ್ ಅಂತೆಲ್ಲ ಸಿಗತ್ತಲ್ಲ. ಸೊ ಡೈರೆಕ್ಟ್ ಆಗಿ ಮಾರ್ಟ್ ಅಥವಾ ಮಾಲ್ ಗಳಿಗೆ ಸಪ್ಲೈ ಮಾಡುವಂತ ಕೆಲಸ ಈ ಡಿಲೆಕ್ಸ್ ಗಳು ಮಾಡುತ್ತೆ. ನೀವು ಈ ತರ ಡಿಲೆಕ್ಸ್ ಗಳ ಜೊತೆ ಟೈಅಪ್ ಮಾಡ್ಕೋತಾ ಇದೀರಾ ಅಂತ ಅಂದ್ರೆ ಅವ್ರಿಗೆ ಡೈಲಿ ರಿಕ್ವೈರ್ಮೆಂಟ್ ಏನಿರುತ್ತೆ ಅದನ್ನ ನೋಡ್ಕೊಂಡು ನೀವಷ್ಟು ಮರಿಗಳನ್ನ ಸಪ್ಲೈ ಮಾಡ್ಬೇಕಾಗತ್ತೆ. ಸೊ ಫಾರ್ ಎಕ್ಸಾಂಪಲ್, ಈಗ ಅವ್ರಿಗೆ ಒಂದ್ 100 kg ಮಟನ್ ಪ್ರತಿದಿನ ರಿಕ್ವೈರ್ಮೆಂಟ್ ಇದೆ ಅಂತ ಅಂದ್ರೆ ಅಷ್ಟು ಮರಿಗಳನ್ನ, ಅಷ್ಟು ಕೆಜಿ ಬರೋ ಅಂತ ಮರಿಗಳನ್ನ ನೀವು ಅವ್ರಿಗೆ ಪ್ರತಿದಿನ ಸಪ್ಲೈ ಮಾಡ್ಬೇಕಾಗತ್ತೆ. ಸೊ ಅಷ್ಟು ಸ್ಟಾಕ್ ನಿಮ್ ಹತ್ರ ರೆಡಿ ಇರ್ಬೇಕು. ಮತ್ತೆ ಅದು ಕ್ರೈಟೀರಿಯಾ ಏನಿರುತ್ತೆ ಅಂತಂದ್ರೆ ಸೇಮ್ ಕ್ವಾಲಿಟಿ ಮೀಟ್ ಸಪ್ಲೈ ಮಾಡ್ಬೇಕಾಗತ್ತೆ. ಅವ್ರು ಯಾರ ಜೊತೆ ಕೊಲಾಬ್ರೇಷನ್ ಆಗಿರ್ತಾರೆ ಅವ್ರಿಗೆ ಸೇಮ್ ಕ್ವಾಲಿಟಿ ಮತ್ತೆ ಇಷ್ಟು ಕೆಜಿ ಅನ್ನೋದು ಅವ್ರದ್ದೊಂದು ಅಗ್ರಿಮೆಂಟ್ ಇರುತ್ತೆ. ಸೊ ಹಂಗಾಗಿ ನೀವು ಕೂಡ ನೋಡ್ಕೊಂಡು ಕೊಲಾಬ್ರೇಷನ್ ಮಾಡ್ಕೊಂಡ್ರೆ ಇಲ್ಲಿ ಇಬ್ರಿಗೂ ಬಿಸ್ನೆಸ್ ಆದಂಗ್ ಆಗತ್ತೆ. ಸೊ ಈ ಡಿಲೆಕ್ಸ್ ಗಳ ಜೊತೆ ನೀವು ಕೊಲಾಬ್ರೇಟ್ ಆಗ್ತಾ ಇದ್ದೀರಾ ಅಂತ ಅಂದಾಗ ಅವ್ರಿಗೆ ಕ್ರೈಟೀರಿಯಾಸ್ ಇಷ್ಟಿರತ್ತೆ. ಏನು ಅಂದ್ರೆ ಇಷ್ಟು ಕೆಜಿ ಮಟನ್ ನೀವು ಕೊಡ್ಲೇಬೇಕಾಗುತ್ತೆ ಪ್ರತಿ ದಿವಸ, ಮತ್ತೆ ಇದೇ ಕ್ವಾಲಿಟಿ ಮೀಟ್ ನೀವು ಸಪ್ಲೈ ಮಾಡ್ಬೇಕು. ಸೊ ಹಂಗಾಗಿ ನಿಮ್ದು ಒಂದು ಫುಡ್ ಚಾರ್ಟ್ ಕೂಡ ನೀವು ಒಂದೇ ತರ ಮೇಂಟೈನ್ ಮಾಡ್ಕೊಂಡೇ ಬರ್ಬೇಕಾಗುತ್ತೆ. ಸೊ ಇದಿಷ್ಟು ಕ್ರೈಟೀರಿಯಾ ನೀವು ಕನ್ಸಿಸ್ಟೆಂಟ್ ಆಗಿ ಮೇಂಟೈನ್ ಮಾಡ್ಕೊಂಡ್ ಬರ್ತಾ ಇದ್ದೀರಾ ಅಂತ ಅಂದ್ರೆ ಅಲ್ಲಿ ಬಿಸ್ನೆಸ್ ಇಬ್ರಿಗೂ ಕ್ಲಿಕ್ ಆಗತ್ತೆ. ಸೊ ಈ ತರ ಪ್ರತಿ ದಿವಸ ಮೂವ್ಮೆಂಟ್ ಮಾಡ್ಕೊಂಡೆ ಪ್ರತಿ ದಿವಸ ಅಥವಾ ಬೇಸ್ಡ್ ಆನ್ ನೀವ್ ಯಾವ ತರ ಅಗ್ರಿಮೆಂಟ್ ಮಾಡ್ಕೋತೀರಾ ಆ ತರ ನಿಮ್ಗೂ ಕೂಡ ಪೇಮೆಂಟ್ ಆಗುತ್ತೆ. ನೆಕ್ಸ್ಟ್ ಬಂದು ಹೋಟೆಲ್ ಸಪ್ಲೈಸ್. ಈಗ ಎಲ್ಲಾ ಕಡೆ ನಾನ್ ವೆಜ್ ಹೋಟೆಲ್ಸ್ ಗಳಂತೂ ಇದ್ದೇ ಇರುತ್ತೆ. ಸೊ ಹೋಟೆಲ್ಸ್ ಅವ್ರು ಏನ್ ಮಾಡ್ತಾರೆ, ಅವ್ರಂತೂ ತಗೊಂಡು ಕುಯ್ದು ರೆಡಿ ಮಾಡಿ ಅಂತೂ ಅಡಿಗೆ ಮಾಡೋದಿಲ್ಲ. ಸೊ ಅವರು ಒಂದು ಶಾಪ್ ಗಳಿಗೆ ಹೇಳ್ಕೊಂಡಿರ್ತಾರೆ ಪ್ರತಿ ದಿವಸ ಇಷ್ಟು ಕೆಜಿ ಮಟನ್ ಅಥವಾ ಮೀಟ್ ನಮಗೆ ಸಪ್ಲೈ ಕೊಡ್ಬೇಕು ಅಂತ ಅನ್ಬಿಟ್ಟು. ಸೊ ಇವಾಗ ಅವ್ರು ಮಟನ್ ಶಾಪ್ ಅವರು ಇಷ್ಟು ಕೆಜಿ ರಿಕ್ವೈರ್ಮೆಂಟ್ ಇದೆ ಅಂತ ಅಂದ್ರೆ ಅವ್ರು ಇನ್ನೊಬ್ರು ಏಜೆಂಟ್ಗೆ ಹೇಳ್ಬೇಕಾಗತ್ತೆ. ಓಕೆ, ಏಜೆಂಟ್ಸ್ ಎಲ್ಲಿಂದ ತಗೋಬೇಕು? ಆಬ್ವಿಯಸ್ಲಿ ಸಾಕಿರೋರ್ ಹತ್ರಕ್ಕೆ ಬರ್ಬೇಕಾಗತ್ತೆ. ಸೊ ಸಾಕಿರೋರ್ ಹತ್ರಕ್ಕೆ ಬಂದು ಅಲ್ಲಿಂದ ಶಾಪ್ ಕೊಟ್ಟು ಶಾಪಿಂದ ಹೋಟೆಲ್ಗೆ. ಈಗ ಉದಾಹರಣೆಗೆ ಇವಾಗ ನಿಮ್ ಹತ್ರ ಒಂದ್ 10,000 ಮರಿ ಯಾರೋ ಒಬ್ರು ತಗೋತಾ ಇದಾರೆ ಒಂದ್ ಏಜೆಂಟ್ ಅಂತ ಅನ್ಕೊಳ್ಳಿ. ಅವ್ರ ಏನ್ ಮಾಡ್ತಾರೆ, ಅವ್ರು ಮಟನ್ ಶಾಪ್ ಅವ್ರಿಗೆ ಒಂದ್ 11,000 ಮಾರ್ತಾರೆ. ಈ ಮಟನ್ ಶಾಪ್ ಅವ್ರು ಅದನ್ನ 12,000ಕ್ಕೆ ನೆಕ್ಸ್ಟ್ ಯಾರಿಗೆ ಸಪ್ಲೈ ಮಾಡ್ತಾರೆ ಅವ್ರಿಗೆ 12,000ಕ್ಕೆ ಅವ್ರು ಅದನ್ನ ಮಾರಾಟ ಮಾಡ್ತಾರೆ. ಸೊ ಇಲ್ಲಿ 2-3 ಕೈ ಬದಲಾಗತ್ತೆ. ಅದೇ ನೀವೇನೆ ಡೈರೆಕ್ಟ್ ಆಗಿ ಈ ಹೋಟೆಲ್ ಹೌಸ್ ಜೊತೆ ಟೈಅಪ್ ಮಾಡ್ಕೊಂಡ್ರೆ ಎರಡ್ ಕಡೆ ಕೈ ಬದಲಾವಣೆ ಆಗೋದು ತಪ್ಪತ್ತೆ. ಸೊ ನೀವೇ ಡೈರೆಕ್ಟ್ ಆಗಿ ಹೋಟೆಲ್ ಗಳಿಗೆ ಸಪ್ಲೈ ಮಾಡೋದ್ರಿಂದ ಈಗ ಒಂದು ಅವ್ರು ಏನ್ ಕೊಡ್ತಾ ಇದಾರೆ ಅದಕ್ಕಿಂತ ಒಂದ್ 50 ರೂಪಾಯಿ ನೀವು ಪರ್ ಕೆಜಿ
ಒಂದು 50 ರೂಪಾಯಿ ಕಡಿಮೆಗೆ ಕೊಡ್ತೀನಿ ಅಂತ ಅಂದ್ರೆ ಆಬ್ವಿಯಸ್ಲಿ ನಿಮ್ಮ ಹತ್ರನೇ ತಗೋತಾರೆ. ಅಲ್ಲೂ ಕೂಡ ಡೈರೆಕ್ಟ್ ಕಸ್ಟಮರ್ ಸಿಕ್ದಂಗೆ ಆಗುತ್ತೆ. ನೆಕ್ಸ್ಟ್ ಲಿಫ್ಟರ್ಸ್ ಮತ್ತೆ ಬ್ರೋಕರ್ಸ್. ನೋಡಿ, ಲಿಫ್ಟರ್ಸ್ ಮತ್ತೆ ಬ್ರೋಕರ್ಸ್ಗೆ ತುಂಬಾ ವ್ಯತ್ಯಾಸ ಇದೆ. ಸೊ ಎಲ್ಲ ಲಿಫ್ಟರ್ಸ್ ಬ್ರೋಕರ್ ಆಗ್ಬೇಕಾಗಿಲ್ಲ, ಎಲ್ಲ ಬ್ರೋಕರ್ಸ್ ಲಿಫ್ಟರ್ಸ್ ಆಗ್ಬೇಕು ಅಂತ. 7-8 ಸಾವಿರ ಕೊಟ್ಟು ನೀವು ಮರಿ ತಂದಿರ್ತೀರಾ, ಒಂದ್ 2 ಸಾವಿರ ಅಂತೂ ಖರ್ಚು ಬಿದ್ದೇ ಬಿದ್ದಿರತ್ತೆ. ಸೊ ನಿಮ್ಗೇನೆ ಅಲ್ಲಿ ಓವರ್ ಆಲ್ ಒಂದ್ ಮರಿ ಮೇಲೆ 10 ಸಾವಿರ ಅಂತೂ ಬಿದ್ದೇ ಬಿದ್ದಿರತ್ತೆ. ಸೊ ನೀವ್ ಎಷ್ಟಕ್ಕೆ ಮರಿ ಇದ್ರಲ್ಲಿ ಲಕ್ಷ ಲಕ್ಷ ಲಾಭ ಬರುತ್ತಂತೆ, ಹೌದಾ ಮೇಡಮ್? ಓಕೆ, ತಿಂಗಳಿಗೆ ಲಕ್ಷ ಲಕ್ಷ ಇನ್ಕಮ್ ಅಂತೂ ಬರತ್ತೆ. ಆದ್ರೆ ಈ ವಿಡಿಯೋನ ಮುಂದಿನ ಭಾಗಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ. ಮತ್ತಷ್ಟು ವಿಷಯಗಳ ಜೊತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಗ್ತಾಯಿರಿ, ಖುಷಿಯಾಗಿರಿ.